ತಲೆ ಕೆಟ್ಟೋಗಿದೆ ಸ್ನೇಹಿತರೆ. ಏನಕ್ಕೆ ಅಂತ ಕೊನೆಗೆ ಹೇಳ್ತೀನಿ ನೋಡಿ. ಇವಾಗ ಸದ್ಯಕ್ಕೆ ನನ್ನ ತಲೆ ಕೆಟ್ಟೋಗಿರೋದಕ್ಕೆ ತಲೆ ಫ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿ ತಲೆನ ತಂದು ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಇಲ್ಲಿವರೆಗೂ ತಲೆ ಮಾಂಸದ ಸಾರು ಮಾಡಿ ತಿಂದಿರ್ಬೋದು, ಬಟ್ ಇವಾಗ ನಾನು ಮಾಡಿರೋ ತಲೆ ಫ್ರೈನ ನೀವು ಮಾಡಿ ತಿಂದರೆ ಸಾರು ಮರ್ತೋಗೇ ಬಿಡ್ತೀರಾ. ವಾರಕ್ಕೆ 2-3 ಸಲ ತಲೆ ತಂದು ತಿಂತಾನೇ ಇರ್ತೀರ. ತೊಗೊಂಬನ್ನಿ ತಲೆ ಮಾಂಸನ, ಸ್ವಲ್ಪ ದೊಡ್ಡ ಪೀಸನ್ನು ಮಾಡ್ಕೊಳ್ಳಿ, ಸರಿನಾ? ಚಿಕ್ಕದು ಬೇಡ, ಯಾಕಂದರೆ ಮಾಂಸದಲ್ಲಿ ಸಿಗೋದೇ ಕಡಿಮೆ, ಬಟ್ ಟೇಸ್ಟು ಅಲ್ಟಿಮೇಟಾಗಿ ಸಿಗುತ್ತೆ. ಸೊ ದೊಡ್ಡ ಪೀಸ್ನ ತಂದು ಚೆನ್ನಾಗಿ ತೊಳ್ಕೊಂಡು ಈಗ ನೋಡಿ, ಹಿಂಗೆ ಕುಕ್ಕರಲ್ಲಿ ಹಾಕ್ಕೊಂಡು ನೀವು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿಣದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಯಾಕಂದರೆ ಆ ಮೂಳೆಗಳು ಚುಚ್ಚುತ್ತೆ, ಅದ್ರ ಜೊತೆ ಆ ಉಪ್ಪು ಹೆಂಗೂ ಚುಚ್ಚುತ್ತದೆ, ಅದ್ರ ಜೊತೆ ಮೂಳೆಗಳೂ ಚುಚ್ಚಿಬಿಡ್ತದೆ. ಅದಕ್ಕೆ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ನಮ್ಮ ಕೈ ರುಚಿಯನ್ನು ನಾವು ಬಿಡಲೇಬೇಕು. ಅದು ಬಿಟ್ಟರೆ ಆವಾಗಲೇ ಗೊತ್ತಾಗೋದು ನಮ್ಮ ಕೈ ರುಚಿ ಹೇಗಿದೆ, ನಾವು ಎಂಥ ದೊಡ್ಡ ಶೆಫ್ ಅಂತ, ಸರಿನಾ? ಅದೆಲ್ಲ ಮಾಡಿದ್ಮೇಲೆ ನೀವು ಕುಕ್ಕರಲ್ಲಿ ಹಾಕಿಬಿಟ್ಟು ಇಟ್ಬಿಡಿ. ಒಂದು 2-3 ಸೀಟಿ, 2-3 ಸೀಟಿ ಅಲ್ಲ, ಒಂದು 4-5 ಬೇಕಾಗುತ್ತೆ. ತಲೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ದೊಡ್ಡ ತಲೆ ತಂದಿರ್ತೀರಾ ಅಂತ ತಿನ್ನೋದಕ್ಕೆ. ಸರಿ, ಅದನ್ನು ಬೇಯಿಸ್ಮೇಲೆ ಕುಕ್ಕರಲ್ಲಿ ತೆಗೆದಿಟ್ಕೊಳ್ಳಿ. ಅದನ್ನು ಟೇಸ್ಟ್ ಮಾಡಿನೂ ನೀವು ತಿನ್ಬೋದು. ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ, ಆಮೇಲೆ ನಿಮಗೆ ತಲೆ ಫ್ರೈ ಮಾಡೋಕ್ಕಿರೋದಿಲ್ಲ, ತಿರ್ಗಾ ಇನ್ನೊಂದು ತಲೆ ತರಬೇಕಾಗ್ತದೆ. ಸದ್ಯಕ್ಕೆ ಇವಾಗ ಒಂದು 2-3 ಪೀಸು ಟೇಸ್ಟ್ ಮಾಡಿ ಇಟ್ಟಿದ ಮೇಲೆ ಈಗ ಫ್ರೈ ಮಾಡೋಣ ಅಂತ. ಫ್ರೈ ಮಾಡೋದಕ್ಕೆ ಬೆಳ್ಳುಳ್ಳಿ ತೊಗೊಳ್ಳಿ. ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲೇ ಇರೋದು ಸೀಕ್ರೆಟು. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿಯಿಂದನೇ ನೀವು ತಲೆ ಫ್ರೈ ಮಾಡಲೇಬೇಕು. ಇಲ್ಲ ಅಂದರೆ ನಾನು ಹೇಳ್ತಾರೋ ಟೇಸ್ಟು ನಿಮಗೆ ಡೆಫಿನೆಟ್ಲಿ ಸಿಗೋದೇ ಇಲ್ಲ. ಸೊ ಹಾಗಾಗಿ ಜಸ್ಟ್ ಜಜ್ಜಿರಿ, ತುಂಬಾ ಬೇಡ, ಲೈಟಾಗಿ ಹೀಗೆ ಜಜ್ಜಿರಿ. ಆಮೇಲೆ ಒಂದು 2 ಮೆಣಸಿನ್ಕಾಯಿ, ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೋದು. ಅದನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ಡಿವೈಡೆಡ್/2 1/2 ಥರ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಆದಷ್ಟು ಎಷ್ಟು ಬೇಕು ನಿಮ್ಗೆ ಅಷ್ಟು ಜಾಸ್ತಿ, ನಿಮಗೆ ತುಂಬ ಇಷ್ಟ ಆದರೆ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ತಾ ಇದ್ರ ಜೊತೆ ನಾವು ಸ್ವಲ್ಪ ಪೌಡರ್ಗಳನ್ನು ಹಾಕೋಣ. ಅರಿಶಿನ ಹಾಕ್ಕೊಳ್ಳಿ, ಆಮೇಲೆ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಮೆಣಸಿನ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದ್ರ ತಕ್ಕಂತೆ ಹಾಕ್ಕೊಳ್ಳಿ. ಬಟ್ ನೋಡಿ ಸ್ನೇಹಿತರೆ, ಇದ್ರ ಜೊತೆ ನಾವು ಪೆಪ್ಪರ್ ಪೌಡ್ರೂ ಹಾಕ್ತೀರಿ. ಸೊ ಪೆಪ್ಪರ್ ಪೌಡ್ರು ಪ್ಲಸ್ ಖಾರದ ಪೌಡ್ರು ಎರಡೂ ಸೇರಿ ನಿಮಗೆ 2 ಬೇರೆ ಟೈಪ್ ಆಫ್ ದ ಖಾರ ಸಿಗುತ್ತೆ. ಅದ್ರ ಜೊತೆ ನಮ್ಮದು ಅರಿಶಿನದು ಮೆಣಸಿನ್ಕಾಯ್ದು ಇರ್ತದೆ. ಸೊ ಹಾಗಾಗಿ 3 ವೆರೈಟಿ ಆರ್ 3 ವೆರೈಟಿದೂ ಖಾರ ನಿಮಗೆ ಮಿಕ್ಸಾಗಿ ಬರ್ತಾಯಿದೆ ನೋಡಿ. ಅದೇ ಆವಾಗ ನಿಮಗೆ ಆ ತಲೆ ಫ್ರೈದು ತಿಂದಾಗ ನಿಮ್ಮದು ತಲೆ ಹಂಗೆ ಓಪನ್ ಆಗಿಬಿಡ್ತದೆ, ಫುಲ್ ಎಚ್ಚರ ಆಗಿಬಿಡ್ತೀರಾ. ಮಸ್ತಾಗಿ ಎನರ್ಜಿ ಕೊಡ್ತದೆ. ಏನು ಮಾಡಬೇಕು ಅಂತೆಲ್ಲ ಫುಲ್ ಯೋಚನೆ ಮಾಡಿ ಫುಲ್ ಜೋಶಲ್ಲಿ ಬರ್ತೀರಾ, ಅದಂತೂ ಗ್ಯಾರಂಟಿ. ಸೊ ಆ ಫ್ರೈ ಮಾಡಿರೋದನ್ನು ತೊಗೊಂಡು, ಈಗ ಬೆಂದಿರೋ ತಲೆ ಮಾಂಸನ ತೊಗೊಂಡು ಇದರಲ್ಲಿ ನಾವು ಈ ಪೌಡ್ರಲ್ಲಿ ಈಗ ಫ್ರೈ ಮಾಡ್ಕೊಂಡ್ರಲ್ಲ, ಆ ಫ್ರೈಡನ್ನ ಇವಾಗ ಚೆನ್ನಾಗಿ ಆ ತಲೆ ಮಾಂಸನ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ನೀವು ಆ್ಯಡ್ ಮಾಡ್ಕೋಬೋದು, ಇನ್ನೂ ಖಾರ ಬೇಕಂದರೆ. ಅದ್ರ ಜೊತೆಗೆ ಆಬ್ವಿಯಸ್ಲಿ ನಾನ್ ವೆಜ್ಗೆ ಫಿನಿಶಿಂಗು ಕೊತ್ತಂಬರಿ ಯಾವಾಗಲೂ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಹಾಕಿಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಟು ಸ್ವಲ್ಪ ತಲೆ ಒಂದು ಸ್ವಲ್ಪ ಬೇಯಿಸ್ರಿ. ಯಾಕಂದರೆ ಆ ಮಸಾಲೆ ಎಲ್ಲ ಸ್ವಲ್ಪ ತಲೆ ಮಾಂಸದ ಜೊತೆ ಎಲ್ಲ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಅದ್ರ ಜೊತೆ ಸ್ವಲ್ಪ ಅದು ಸ್ವಲ್ಪ ಫ್ಯಾಟ್ ಇರೋದನ್ನೆಲ್ಲ ಸ್ವಲ್ಪ ಬಿಟ್ಕೊಂಡು ಎಣ್ಣೆ ಸ್ವಲ್ಪ ತುಂಬ ಚೆನ್ನಾಗಿ ಸಾಫ್ಟಾಗಿ ಕಾಣಿಸ್ತದೆ. ನೀವು ಇದು ಹಿಂಗೆ ಬೇಯಿಸ್ತಾ ಇರ್ಬೇಕಾದ್ರೆ ನಿಮಗೆ ಒಂದು ಒಳ್ಳೆ ಘಮ ಪರಿಮಳ ಬರ್ತಾ ಇರ್ತದೆ. ಆ ಬರ್ತಾ ಇರ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ, ಓಕೆ ನಾನೀಗ ತಲೆ ಮಾಂಸ ತಿನ್ನೋದಕ್ಕೆ ರೆಡಿ ಅಂತ. ಬಟ್ ಇದು ಫ್ರೈ ಸ್ನೇಹಿತರೆ, ಡೆಫಿನೆಟ್ಲಿ ನೀವು ತುಂಬಾ ಇಷ್ಟಪಡ್ತೀರಾ, ನನಗೆ ಹೇಳ್ತೀರಾ ಥ್ಯಾಂಕ್ ಯು ಅಂತ. ನಾನು ನಿಮ್ಗೆ ಹೇಳ್ತೀನಿ ವೆಲ್ಕಮ್ ಅಂತ. ಇವಾಗ ನಾನು ನಿಮಗೆ ಹೇಳ್ತಾ ಇರೋದು, ಮುಂಚೆ ಹೇಳಿದೆ ನನಗೆ ತುಂಬ ತಲೆ ಕೆಟ್ಟೋಗಿದೆ ಅಂತ. ಏನಕ್ಕೆ ತಲೆ ಕೆಟ್ಟೋಗಿದೆ ಅಂದರೆ, ಏನು ಸ್ನೇಹಿತರೆ, ನೀವೇನು ನನಗೆ ಪ್ರೋತ್ಸಾಹನೇ ಕೊಡ್ತಾಯಿಲ್ಲ, ಎಂಥದ್ದು ಇಲ್ಲ, ಸಬ್ಸ್ಕ್ರೈಬು ಮಾಡ್ತಾಯಿಲ್ಲ, ಶೇರೂ ಮಾಡ್ತಾಯಿಲ್ಲ, ಲೈಕು ಮಾಡ್ತಾಯಿಲ್ಲ, ಕಮೆಂಟು ಮಾಡ್ತಾಯಿಲ್ಲ, ಜಸ್ಟ್ ವ್ಯೂ ಮಾಡ್ತಾಯಿದ್ದೀರಾ, ಏನೂ ಮಾಡ್ತಾಯಿಲ್ಲ. ಅದಕ್ಕೆ ಅದೆಲ್ಲ ಮಾಡಿ ಅಲ್ವಾ. ಸೊ ನನ್ನ ತಲೆಗೂ ಸ್ವಲ್ಪ ಫ್ರೀ ಮಾಡಿ ಹಾಗಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ.